ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಒಂದು ಸ್ಪೆಷಲ್ ಸಾಂಗ್ನ ತೋರಿಸ್ಬೇಕು ಪತ್ರಕರ್ತರಿಗೆ ಅಂತ ಇತ್ತು, ಅದಕ್ಕೆ ಈ ಸಂಜೆನ ಆಯೋಜನೆ ಮಾಡಿದ್ದು. ಸಾಂಗು ಜೈನ್ ಕಾಯ್ಕಿಣಿ ಸರ್ ಬರೆದಿದ್ದು, ಸಚಿನ್ ಬಸರ್ ಅವರು ಮ್ಯೂಸಿಕ್ ಮಾಡಿದ್ದು, ನಮ್ಮ ಸಚಿನ್ ಅವರೇ ಆಡಿರೋದು, ಮತ್ತು ದೀಪ್ತಿ ಅಂತ ತಮಿಳು ಸಿಂಗರ್ ಒಬ್ಬರು ಆಡಿರೋಂಥ ಸಾಂಗ್ ಇದು. ನಾನು ಆ್ಯಕ್ಚುಲಿ ಈ ಸಾಂಗ್ನ ತೋರಿಸ್ಬೇಕು ಸ್ಪೆಷಲಾಗಿ ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಇದೊಂದು ಪ್ರೆಸ್ ಮೀಟ್ ಮಾಡೋಣ ಅಂತ ನಮ್ಮ ನಿರ್ಮಾಪಕರ ಹತ್ರ ಮಾತಾಡಿ ಇದೊಂದು ಆಯೋಜನೆ ಮಾಡಿದ್ದು. ನಿಮಗೆಲ್ಲ ಚೆನ್ನಾಗಿದೆ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾವು ಒಂದೇ ಕೇಳೋದು, ದಯಮಾಡಿ 12ನೇ ತಾರೀಕು ಸೆಪ್ಟೆಂಬರು ನಿಮ್ಮ ಸಪೋರ್ಟ್ ಬೇಕು. ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ. ದಯಮಾಡಿ 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 ಸಹಕರಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆಮೇಲೆ ಈ ಸಾಂಗ್ ನೋಡ್ಬೇಕಾದ್ರೆ ನನಗೆ ಅನಿಸಿದೇನೆಂದರೆ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಪ್ರಣಮ್ ಸರು, ಖುಷಿ ಮೇಡಮ್, ರಘು ಸರ್, ಇವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ನಾನು ಅದಕ್ಕೆ ಏನು ಅಂದರೆ, ಗುರುವಾರ ಒಂದು ಪ್ರೆಸ್ ಅವ್ರಿಗೆ ಒಂದು ಶೋ ಮಾಡೋಣ ಅಂತ ಒಂದು ಪ್ಲ್ಯಾನ್ ಆಗಿದೆ. ದಯಮಾಡಿ ಗುರುವಾರ 11 ಗಂಟೆಗೆ ಅಫಿಷಿಯಲ್ ಇನ್ವೈಟ್ ಬರುತ್ತೆ. ಬಟ್ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಇನ್ವೈಟು ಗುರುವಾರ 11 ಗಂಟೆಗೆ. ದಯಮಾಡಿ ನಿಮಗೊಂದೆಲ್ಲ ನನ್ನ ಸಿನಿಮಾನ ತೋರಿಸ್ಬೇಕು ಅಂತ ಒಂದು ಆಸೆ. ದಯಮಾಡಿ ತೋರಿಸ್ತೀನಿ, ದಯಮಾಡಿ ಬರಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಮತ್ತು ಇನ್ನು ಉಳಿದಂತೆ ನಮ್ಮ ಟೀಮು, ಕೃಷ್ಣ ಕ್ಯಾಮ್ರಾ ವರ್ಕ್ ನೋಡಿದ್ರಿ, ಅವನೇ ಆ್ಯಕ್ಚುಲಿ ನಿಜವಾದ ಹೀರೋ ನಮ್ಮ ಟೀಮಲ್ಲಿ. ಅಂದರೆ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಬಿಟ್ಟರೆ ನಮ್ಮ ಎಡಿಟ್ರು ಇದೆ ಹರೀಶ್ ಕೊಮ್ಮೆ ಅವರು ಸೈಲೆಂಟಾಗಿ ಅಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅವರು ಹೀರೋ. ಅದು ಬಿಟ್ಟರೆ ನೆಕ್ಸ್ಟ್ ನನ್ನ ಆಕಾಶ್, ಅನು, ಮತ್ತು ನಮ್ಮ ಅರುಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅದು ಬಿಟ್ಟರೆ ನನ್ನ ಟೀಮು, ನಮ್ಮ ಹುಡುಗಿ ಸಂಗೀತ, ಇವರೆಲ್ಲರ ಸಪೋರ್ಟಿಂದನೇ ಒಂದು SRK ಫಿಲಮ್ಸ್ ಅನ್ನೋದು ಕಟ್ಟಿದ್ದು. ಅದ್ರ ಜೊತೆಗೆ ಪುರಾತನ ಫಿಲಮ್ಸ್ಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ದಯಮಾಡಿ ಒಂದೇ ರಿಕ್ವೆಸ್ಟು, ಸೆಪ್ಟೆಂಬರ್ 11ನೇ ತಾರೀಕು ಸಿನಿಮಾ ಬರ್ತಾ ಇದೆ, ನನ್ನ ಮೊದಲ ಕನಸಿನ ಕೂಸು. ದಯಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. 75 ಶೋ ಪ್ಲ್ಯಾನ್ ಮಾಡಿದ್ದೀನಿ. ಬೆಂಗಳೂರು ಕುಮಾರ್ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. 75 ಶೋ ಪ್ಲ್ಯಾನ್ ಇದೆ. ತ್ರಿವೇಣಿ ಮಾಡಿ ಸರ್. ಇಲ್ಲ, ಅದು ಆಕ್ಚುಲಿ ಅಟ್ ಎ ಟೈಮ್ ಪ್ಲಾನ್ ಮಾಡಿದ್ದು, ಬಟ್ ಡಬ್ಬಿಂಗ್ ಇನ್ನೂ ನಡೀತಾ ಇದೆ ಮಲಯಾಳಂ ಮತ್ತು ತೆಲುಗಲ್ಲಿ. ಅದಕ್ಕೆ 19ನೇ ತಾರೀಕು ಮಲಯಾಳಮಲ್ಲಿ ರಿಲೀಸ್ ಆ ಥರ ಪ್ಲಾನ್ ಆಗಿದೆ. ಓಕೆ, ಟೆಕ್ನಿಕಲ್ ಇಶ್ಯೂಸ್ ನಮ್ಮ ಕಡೆಯಿಂದಲೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಓನ್ಲಿ ಕನ್ನಡ ಅಷ್ಟೇ. ಈಗ ಎಲ್ಲ ಆಲ್ಮೋಸ್ಟ್ ಅದೇ ಥರ ಪ್ಲಾನ್ ಇರೋದ್ರಿಂದ ಆ ಥರ ಪ್ಲಾನ್ ಹೋಗೋದು ಬೇಡ. ಎಲ್ಲ ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗ್ತಾರಲ್ಲ, ಆ ಥರದೊಂದು ಪ್ಲಾನ್ ಬೇಡ. ಪ್ರೊಫೆಷನಲ್ ಏನಿದೆ ಹೋಗೋಣ, ಇದು ಸಿನಿಮಾನ ಪ್ರೆಸ್ ಅವ್ರಿಗೆ ತೋರಿಸೋಣ. ಪ್ರೆಸ್ ಅವ್ರ ಜೊತೆನೆ ಹೊಂದಾಣಿಕೆ ಆಗಿದ್ರೆ ಎಷ್ಟು ಮಜಬೂತವಾಗಿರುತ್ತೆ, ಅವರಿಂದನೇ ತಾನೇ ಕಂಟೆಂಟು. ಸೊ ಹಿಂಗೆ ಹೋಗೋಣ ಅಂತ ಒಂದು ಪ್ಲಾನಲ್ಲಿ ನಾವೆಲ್ಲೂ ಹೊರಗಡೆ ಹೋಗೋದು ಬೇಡ ಅಂತ ಒಂದು ಪ್ಲಾನ್ ಆಗಿದೆ. ಸೊ ಅದಕ್ಕೆ ಅದ್ ಮಾಡ್ತೀನಿ. ಅದು ಏನ್ ಪ್ಲಾನ್ ಅಂತಂದ್ರೆ, ಈಗ ಫ್ರೈಡೆ ಸಿನಿಮಾ ರಿಲೀಸ್ ಆದ್ಮೇಲೆ ಸ್ಯಾಟರ್ಡೆ ಮೈಸೂರು, ಮಂಡ್ಯ, ಮತ್ತೆ ಸಂಡೇ ಆದ್ಮೇಲೆ ಮಂಡ್ಯ, ಈ ಕಡೆ ತುಮಕೂರು, ಈ ತರ ಒಂದು ಪ್ಲಾನ್, ಅದು ಬೇಸ್ ಪ್ಲಾನ್ ಎಲ್ಲ ಮಾಡಿದೀನಿ, ಎಲ್ಲ ಪ್ಲಾನಿಂಗ್ ಆಗಿದೆ. ರಂಗಾಯಣ ಸರ್ ತಬಲಾ ನಾಡಿ, ಮತ್ತೆ ನಮ್ಮ ಗಿರೀಶ್ ಶಿವಣ್ಣ ಅವರು, ಸುಚೇಂದ್ರ ಪ್ರಸಾದ್ ಸರ್, ಸುಧಾ ಬೆಳವಾಡಿ ಅಮ್ಮ, ಎಲ್ಲರೂ. ಇಲ್ಲ, ಆಕ್ಚುಲಿ ಅವ್ರಿಗೆ ಯಾರ್ದು ತಪ್ಪಿಲ್ಲ, ನಾವೇ ಇನ್ವೈಟ್ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ, ನಮಗೆ ಏನನ್ನಿಸ್ತು ಅಂದ್ರೆ, ಒಂದು ಥೀಮ್ ಇಟ್ಕೊಂಡು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಅವಾಗಿಂದ. ಏನಂದ್ರೆ, ಒಂದು ಅಪ್ಪ ಮಗ ಸನ್ ಆಫ್ ಮೂತನ ಅಂದ್ರೆ ಫಸ್ಟ್ ಟೀಸರ್ ಇದೆ ಮಾತು ಕೇಳಿದ್ರೆ ಹೀರೋಯಿನ್ ಯಾಕಿಲ್ಲ, ಹೀರೋಯಿನ್ ಬಂದಿದ್ರೆ ಆದ್ರೂ ಅವ್ರದ್ದು ಯಾಕಿಲ್ಲ ಅಂತ ಒಂದು ಟೀಮಲ್ಲಿ ಕೆಲಸ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು. ಸನ್ ಆಫ್ ಮೂತನ ಅಂದ್ರೆ ಒಂದು ಅಪ್ಪನ ಟೀಸರ್ ಹೋಗೋಣ, ಆಮೇಲೆ ಒಂದು ಲವ್ ಟೀಸರ್ ಹೋಗೋಣ, ಈ ತರ ಹೋಗೋಣ ಅಂತ ಒಂದು ಪ್ಲಾನ್ ಆಯ್ತು. ಸ್ವಲ್ಪ ಮಧ್ಯದಲ್ಲಿ ನಮ್ಮಲ್ಲಿ ಅದು ಲವ್ ಟೀಸರ್ ಒಂದು ಬಿಡಕ್ಕಾಗ್ಲಿಲ್ಲ. ಅದಾದ್ಮೇಲೆ ಟ್ರೈಲರ್ ಅಲ್ಲೇ ಹೀರೋಯಿನ್ ಎಲ್ಲ ಇದಾಯ್ತು. ಮತ್ತೆ ಗಿರಿ ಮತ್ತೆ ಸುಧಾ ಬೆಳವಾಡಿ ಇವರೆಲ್ಲರಿಗೂ ಹೇಳಿದ್ದು, ಅಂದ್ರೆ ಹೇಳೋಣ, ಅವ್ರು ರೆಡಿ ಇದ್ರು ಬರೋದಕ್ಕೆ. ಶೋ ಫಸ್ಟ್ ರಿಲೀಸ್ ಮಾಡ್ತೀವಲ್ಲ ಅವತ್ತೇ ಕರೆಯೋಣ ಅಂತ, ಇನ್ವೈಟ್ ಮಾಡೋಣ ಅಂತ. ನಾವೇ ಏನು ಯಾರು ಇನ್ವೈಟ್ ಮಾಡಲಿಲ್ಲ. ಅವ್ರದ್ದೇನು ತಪ್ಪಿಲ್ಲ, ನಮ್ದೇ ಎಲ್ಲ ಪ್ಲಾನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಮುಂದೆ ಬರ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಸರ್ ಎಲ್ಲರೂ ಬಂದಿದ್ದಕ್ಕೆ. ಸರ್ ನಮ್ಮನ್ನು ತುಂಬ ವೆಯ್ಟ್ ಮಾಡ್ತಾ ಇದ್ವಿ. ಅಗೇನ್ ಸಾರಿ ಫ್ರಮ್ ದ ಟೀಮ್. ನೀವೆಲ್ಲರೂ ನೋಡ್ತಿರ್ಬೋದು. ಸೊ ತುಂಬ ಜನ ಹೇಳಿದ್ರು ನಮ್ಮ ಕನ್ನಡ ಸಿನಿಮಾಗಿಂತ ತೆಲುಗು ಸಿನಿಮಾ ಥರ ಅಂತ ಹೇಳಿ. ಸೊ ನಮ್ಮ ಊರಿಂದ ಎಲ್ಲರೂ ಕಾಲ್ ಮಾಡಿದ್ರು, ನಮ್ಮ ತಂದೆಯವ್ರ ಊರಿಂದ.
ಸೊ ನಮ್ಮ ನೇಟಿವಿಂದ ಫೋನ್ ಮಾಡಿ ನಮ್ಮ ಪೋಸ್ಟರ್ಸ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಶೇರ್ ಮಾಡ್ಕೋಬೇಕಾದ್ರೆ ಹೇಳಿದ್ರು. ಸೊ ತುಂಬ ದಿನ ಆದಮೇಲೆ ಒಂದು ತೆಲುಗು ಸಿನಿಮಾ ನೋಡ್ದಂಗಿದೆ ಅಂತ ಹೇಳಿ, ಅದು ರೆಫರೆನ್ಸ್ ಹೇಳಿದ್ದು ಕೂಡ ಬೊಂಬರಿಲು ಸಿನಿಮಾ, ಅಂದರೆ ಆಲ್ಮೋಸ್ಟ್ ಒಂದು 14 ಇಯರ್ಸ್ ಆಗಿರ್ಬೇಕು ಒಂದು. ಸೊ ಆ ಸಿನಿಮಾ ಪೋಸ್ಟರ್ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನೀವು ಬರೀ ಪೋಸ್ಟರ್ ಅಲ್ಲ, ಸಿನಿಮಾ ಕೂಡ ನೋಡಿ ಅರ್ಥ ಆದರೆ ಅಂತ ಹೇಳಿ ಹೇಳಿದ್ದೆ. ಸೊ ನಮ್ಮ ಮಾವ ಪ್ರತಿ ಸಲ ಬರ್ತಿರ್ತಾರೆ, ಅವ್ರು ತಿರುಪತಿಯಿಂದ ಬರ್ತಾರೆ. ಸೊ ಸಿನಿಮಾ ಯಾವುದೇ ಸಿನಿಮಾ ರಿಲೀಸ್ ಆದರೂ ಆ ಸೆಂಟಿಮೆಂಟ್ಗೋಸ್ಕರ ನನಗೋಸ್ಕರ ಬರ್ತಿರ್ತಾರೆ. ಸೊ 12ನೇ ತಾರೀಕು ಅವರು ಅಲ್ಲಿಂದ ಇಲ್ಲಿ ಬರ್ತಾರೆ. ಸೊ ಅದೊಂದು ವಿಷಯ ಪ್ರತಿ ಸಲ ನಾನು ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಇದನ್ನು ರೈಟ್ ಮಾಡೋಕ್ಕೆ ತಿಳಿಸೋದಕ್ಕೆ ಇಲ್ಲ ಬರುತ್ತೆ ಸರ್, ಪ್ರತಿ ಸಲ ಬರುತ್ತೆ. ನಾನು ಪ್ರತಿ ಬಂದಾಗೆಲ್ಲ ನಾನು ಟಿವಿಯಲ್ಲಿ ಕೊಡ್ತಾ ಇರ್ತೀನಿ ಸರ್. ಇದು ಸರ್ ಗೊತ್ತು, ಆಲ್ಮೋಸ್ಟ್ ನಾವು ಸಿನಿಮಾನ ಲಾಕ್ ಮಾಡಿದ್ದು ಲಾಸ್ಟ್ ಸೆಪ್ಟೆಂಬರ್ ಸರ್. ಇಲ್ಲ ಸರ್, ಡೆವಿಲ್ ಸಿನಿಮಾ ಕೂಡ ಎಡಿಟಿಂಗ್ ಆಗ್ತಾ ಇದೆ ಸರ್, ಅವರಿಗೆ ಸರಿ ಸರ್ ಇಲ್ಲ ಸರ್, ಅಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿ ಬಂದೆ. ಥ್ಯಾಂಕ್ ಯು ಸೋ ಮಚ್ ಹರಿ ಸರ್, ಥ್ಯಾಂಕ್ ಯು. ಕೃಷ್ಣ ಸರ್, ಕರೆದರೆ ಹಾಗೆಲ್ಲ ಬರಲಾರೆ ನಾನು ಅಂತ ನೀವು ಹಂಗೆ ಲುಕ್ ಕೊಟ್ರಿ. ಏನಾದರೂ ಸಿನಿಮಾಟೋಗ್ರಾಫರ್ ಆಗಿ ಅಫ್ಕೋರ್ಸ್ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಕೆಲಸವನ್ನ. ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ. ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು. ನಾನು ಮೊದಲಿಗೆ ಅಪ್ಪು ಸರ್ನ ನೆನೆಸ್ಕೊತೀನಿ. ಯಾಕೆಂದರೆ ನನಗೆ ಈ ಸಿನಿಮಾಟೋಗ್ರಫಿಗೆ ಸ್ಫೂರ್ತಿ ಕೊಟ್ಟಿದ್ದೆ ನಮ್ಮ ಅಪ್ಪು ಸರ್. ಹಾಗಾಗಿ ಅವ್ರು ನೆನೆಸ್ಕೊಂತ, ಹಾಗೂ ನನ್ನ ಗುರುಗಳಾದ ಚಂದ್ರು ಬೆಳವಂಗ್ಲ ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನನ್ನ ಔಟ್ಪುಟ್ ಈ ರೀತಿ ಬಂದಿದೆ ಅನ್ಕೋತೀನಿ. ಮತ್ತೇನಂದರೆ ನಾನು ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಹಾಗೆ ನಮ್ಮ ಸಿನಿಮಾ ರಿಲೀಸ್ ಆದರೂ ಅದಾದಮೇಲೂ ನೀವು ಸಪೋರ್ಟ್ ಮಾಡ್ತಾ ಇರಬೇಕು. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆಲ್ಲರೂ ಇರಲಿ. ಮತ್ತು ನಮ್ಮ ಪುರಾತನ ಫಿಲಮ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ನಮ್ಮ SRK ಫಿಲಮ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ, ನಮ್ಮ ಪ್ರಣಮ್ ಸರ್ ಮತ್ತು ಖುಷಿ ಮೇಡಮ್, ರಂಗಾಯಣ ರಘು ಸರ್, ನಮ್ಮ ಎಡಿಟ್ರು ಹರೀಶ್ ಸರ್, ನಾವೆಲ್ಲ ಒಂದು ಟೀಮ್ ನೀಟಾಗಿ ಇದು ಮಾಡ್ಕೊಂಡು ಕೆಲಸ ಮಾಡಿದ್ದೀವಿ ಅಂತ ಅನ್ಕೊತೀನಿ. ಯಾಕಂದರೆ ನಮ್ಮ ಹರೀಶಣ್ಣ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಯಾಕಂದ್ರೆ ಅವ್ರಿಗೆ ನೈಟ್ ಎಲ್ಲ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀವಿ. ಅಂತ ಒಂದು ದಿನನೂ ಬೇಜಾರು ಮಾಡ್ಕೊಳ್ಳೋದೇ ನಮಗೆ ಅಚ್ಚುಕಟ್ಟಾಗಿ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ. ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಹರೀಶಣ್ಣನಿಗೆ. ಮತ್ತು ನಮ್ಮ ಕೊರಿಯೋಗ್ರಾಫರು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಸಾಂಗ್ಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕೊರಿಯೋಗ್ರಾಫರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ, ಮತ್ತು ನಾನು ಹೇಳೋದಿಷ್ಟೇ, ಆಲ್ಮೋಸ್ಟ್ ಎಲ್ಲ ಮಾತಾಡ್ಬಿಟ್ಟಿದ್ದೀವಿ. ಎಲ್ಲ ಪ್ರೆಸ್ ಮೀಟಲ್ಲೂ ಮಾತಾಡೋದು ಏನಿಲ್ಲ. ನಮ್ಮ ಈ ಸಿನಿಮಾನ ದಯವಿಟ್ಟು ಎಲ್ಲ ಕನ್ನಡ ಜನತೆ ಹಾರೈಸಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್, ಥ್ಯಾಂಕ್ ಯು. ನಮ್ಮ ಶ್ರೀಕಾಂತ್ ಸರ್ನೇ ಕೇಳಬೇಕು. ಯಾಕೆಂದರೆ ಹೌದು ಸರ್, ಸ್ಕೇಟಿಂಗಲ್ಲಿ ಶಾರ್ಟ್ ತೆಗೆದಿದ್ದೀವಿ. ಮತ್ತು ನೆಕ್ಸ್ಟ್ ಸಿನಿಮಾ ಸ್ಕೇಟಿಂಗಲ್ಲೇ ಪ್ಲಾನ್ ಮಾಡ್ತಾ ಇದ್ದೀವಿ. ಹಂಗಾಗಿ ನಮ್ಮ ಡೈರೆಕ್ಟ್ರೆ ಸ್ಕೇಟಿಂಗು ಕೂಡ ಕೊಡಿಸಿದ್ದಾರೆ. ಅವರೇ ನನಗೆ ಸ್ಕೇಟಿಂಗ್ ಕೂಡ ಕೊಡಿಸಿದ್ದಾರೆ. ನೆಕ್ಸ್ಟ್ ಅವ್ರದ್ದೊಂದೇನೋ ಪ್ಲಾನ್, ಸ್ಕೇಟಿಂಗಲ್ಲಿ ಶಾರ್ಟ್ ಕಂಪೋಸ್ ಮಾಡಬೇಕಂತ ಸರ್. ಒಂದು 3 ಶಾರ್ಟ್ ಕಂಪೋಸ್ ಮಾಡಿದ್ವಿ ಸರ್ ಈ ಸಿನಿಮಾದಲ್ಲಿ, ವಾರಣಾಸಿನಲ್ಲಿ. ಹಾಂ ಸರ್. ಸರ್ ಖಂಡಿತ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸ್ಕೇಟಿಂಗ್ ಕೃಷ್ಣ ಅವರೇ, ಥ್ಯಾಂಕ್ ಯು. ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ ನಮ್ಮ ಸಿನಿಮಾ ಬಗ್ಗೆ. ನಮ್ಮ ಸಿನಿಮಾದ ಟ್ರೇಲರ್ ನೋಡಿದ್ದೀರಾ, ಟೀಸರ್ ನೋಡಿದ್ದೀರಾ, ಸಾಂಗ್ಗಳು ನೋಡಿದ್ದೀರಾ, ಮತ್ತು ಇವಾಗ ಸ್ಪೆಷಲ್ ಸಾಂಗ್ ಒಂದು ಡುಯೆಟ್ ಸಾಂಗ್ ಒಂದು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಿಲ್ಲ, ಎಕ್ಸಾಮ್ ಬರೋದಾಗಿದೆ, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. 12ನೇ ತಾರೀಕು ರಿಸಲ್ಟ್ ಬರೋ ಇದೆ. ನಿಮ್ಮ ಮತ್ತು ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹಾಗೂ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ತುಂಬಾ ಕುತೂಹಲ ಇದೆ. ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ನನಗಂತೂ. ಸಾಕಷ್ಟು ಆಲ್ಮೋಸ್ಟ್ ಲೈಕ್ 2 ವರ್ಷದ ನಂತರ
ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸನ್ ಆಫ್ ಮುತ್ತಣ್ಣ. ಸೊ ನಾವೆಲ್ಲರೂ ತುಂಬ ಶ್ರಮಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ, ತುಂಬ ಕನ್ವಿಕ್ಷನ್ ಇಟ್ಟು ಮಾಡಿದ್ದೀವಿ. ಒಂದು ಫ್ಯಾಮಿಲಿ ಎಂಟರ್ಟೈನರ್. ಇಡೀ ಸಿನಿಮಾ, ಇಡೀ ಫ್ಯಾಮಿಲಿ, ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವರು ಕೂಡ ಬಂದು ಸಿನಿಮಾ ನೋಡ್ಬೋದು. ಸೊ 12ನೇ ತಾರೀಕು ಸೆಪ್ಟೆಂಬರ್ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಿಂದ. ಸೊ ದಯವಿಟ್ಟು ಸಿನಿಮಾನ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ, ನಾವು ತಿದ್ಕೋತೀವಿ ನೆಕ್ಸ್ಟ್ ಏನಿದೆ ಅದನ್ನ. ಸೊ ದಯವಿಟ್ಟು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಪುರಾತನ ಫಿಲ್ಮ್ಸ್ ಮತ್ತು ಶ್ರೀಕಾಂತ್ ಸರ್ ಹಾಗೂ ಕೃಷ್ಣಣ್ಣ ಆ್ಯಂಡ್ ರಂಗಾಯಣ ರಘು ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು, ಪ್ರಣಮ್ ಜೊತೆ ವರ್ಕ್ ಆಗಿರ್ಬೋದು. ತುಂಬ ಚೆನ್ನಾಗಿತ್ತು, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಇಡೀ ತಂಡಕ್ಕೆ ಆ್ಯಂಡ್ ಆಲ್ ದ ADs ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಆ್ಯಂಡ್ ಹರೀಶ್ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದೀರಾ. ಆ್ಯಂಡ್ ನಾನು ಸಿನಿಮಾ ನೋಡಿಲ್ಲ, ಶುಕ್ರವಾರ ಎಲ್ಲರ ಜೊತೆ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಡೆಫಿನೆಟ್ಲಿ ಒಂದು ಟೇಕ್ ಅವೇ ಇದೆ. ಮನೆಗೆ ಹೋಗ್ಬೇಕಾದ್ರೆ ಅಪ್ಪ ಅಥವಾ ಮಗ ಯಾರ ಬಂದು ನೋಡ್ತಾ ಇದ್ರೆ, ಅಯ್ಯೋ ನಮ್ಮ ಅಪ್ಪನ ಜೊತೆ ನಾನು ಹಿಂಗಿದ್ದಿದ್ರೆ ಚೆನ್ನಾಗಿರ್ತೈತಲ್ವಾ, ನಾನು ಕರೆಕ್ಟ್ ಮಾಡ್ಕೊಂಡ್ರೆ ಈ ಥರ ನಾನು ಖುಷಿಯಾಗಿರ್ಬೋದು ಅನ್ಸುತ್ತೆ, ನಾನು ಕರೆಕ್ಟ್ ಮಾಡ್ಕೋತೀನಿ ನಾನು ಅನ್ನೋದು ಬಂದೇ ಬರುತ್ತೆ. ಅಥವಾ ಅಪ್ಪ ನೋಡ್ತಾ ಇದ್ರೆ, ಅಯ್ಯೋ ನನ್ನ ಮಗನ ಈ ಥರ ಟ್ರೀಟ್ ಮಾಡಬಾರ್ದು ನಾನು ಅನ್ನೋದು ಒಂದು ಟೇಕ್ ಅವೇ ಅಂತೂ ಖಂಡಿತ ಇದೆ. ಸೊ ಸರ್ ಲವರ್ ಸರ್, ಈಗ ಡಾಕ್ಟರ್ ಅನ್ನೋದು ಎಸ್, ಅದು ಮುತ್ತಣ್ಣನ ನೋಡೋದಕ್ಕೆ ಹೋಗ್ತೀನಿ, ಅಲ್ಲಿ ಲವ್ ಆಗುತ್ತೆ. ಸೊ ಜಾಸ್ತಿ ಲವ್ ಶೇಡು ಮತ್ತೆ ನಾವು ಹೇಗೆ ಲವ್ನ ಮತ್ತೆ ಪ್ರೊಫೆಷನ್ನ ಬ್ಯಾಲೆನ್ಸ್ ಮಾಡ್ತೀವಿ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನನಗೆ ಏನದು ಸಿನಿಮಾದಲ್ಲಿ ನಾವು ಏನು ಡಾಕ್ಟರ್ ಆಗಿದ ತಕ್ಷಣ ತುಂಬಾ ಪೇಷನ್ಸ್ನ ನೋಡೋದು, ಅದರ ಏನು ಬರ್ಡನ್ ಇಲ್ದಿರೋದ್ರಿಂದ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ನನಗೇನು ಅಷ್ಟು ಬರ್ಡನ್ ಅಥವಾ ಏನು ಕಷ್ಟ ಇದು ಈ ಥರ ರೋಲ್ ಮಾಡೋದೇ ಕಷ್ಟ ಅಂತ ಏನಿಲ್ಲ. ಎಲ್ಲ ಪ್ರಿಪರೇಷನ್ಸ್ ಮೂಲಕನೇ ನಾವು ಹೋಗಿದ್ದಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಖುಷಿ ರವಿ ಅವರೇ. ಪ್ರಣಮ್ ಅವರೇ, ಒಂದು ವಿಭಿನ್ನವಾಗಿ ನಿಮ್ಮನ್ನು ನಾವು ಮತ್ತಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೀವಿ. ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮ್ಮ ಡೆಡಿಕೇಶನ್ ಅಫ್ಕೋರ್ಸ್ ಕಾಣಿಸ್ತಾ ಇದೆ. ನಿಮ್ಮ ಹಾಗೂ ರಂಗಾಯಣ ರಘು ಸರ್ ಅವರ ಕಾಂಬಿನೇಷನ್ ನೋಡೋದಕ್ಕೆ ಪಕ್ಕ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ, ನರ್ವಸ್ ಆಗಿದ್ದೀರಾ, ಏನು ಓಡ್ತಾ ಇದೆ, ಅವ್ರಿಗೆ ಚಿಟ್ಟೆ ಓಡ್ತಾ ಇದೆಯಂತೆ? ಅಫ್ಕೋರ್ಸ್ ರಿಲೀಸ್ ಹತ್ರ ಬಂದಾಗ ಹೊಟ್ಟೆಯಲ್ಲಿಗೆ ಚಿಟ್ಟೆ ಇದ್ದೇ ಇರುತ್ತೆ. ಚಿಟ್ಟೆ ಖುಷಿಯಾಗಿ ಹಾರಾಡ್ತಾ ಇದೆ ಹೊಟ್ಟೆಯಲ್ಲಿ, ಸೊ ನೋ ಟೆನ್ಷನ್ ನನಗೆ. ಸೊ ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ, ತಂದೆ ತಾಯಿ ಸಾಮಾನ್ಯವಾದ ಎಲ್ಲ ಹಿರಿಯರಿಗೆ, ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಸ್ಟಾರ್ಟಿಂಗಿಂದನೂ ನಮ್ಮ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ, ನಮ್ಮನ್ನ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಈ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಸಿನಿಮಾ ಸಂಬಂಧಗಳ ಬಗ್ಗೆ ಹೇಳುತ್ತೆ. ಅಪ್ಪ ಮಗ ಆಗಿರಲಿ, ಅಪ್ಪ ಮಗಳಾಗಿರಲಿ, ಲವರ್ಸ್ ಆಗಿರಲಿ, ಎಲ್ಲ ರೀತಿಯಲ್ಲಿ ಅಪ್ಪ ಅಮ್ಮ ಆಗಿರಲಿ, ಅಮ್ಮ ಆಮೇಲೆ ಮಕ್ಕಳಾಗಿರಲಿ, ಎಲ್ಲ ರೀತಿಯಲ್ಲೂ ಎಲ್ಲ ಸಂಬಂಧ ಬಗ್ಗೆನೂ ಮಾತಾಡುತ್ತೆ ನಮ್ಮ ಸಿನಿಮಾ. ಆ್ಯಂಡ್ ಅದೇ ರೀತಿ ನಿಮ್ಮ ಸಂಬಂಧ ಹೆಂಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಇಮೋಷ್ನಲ್ ಆಗಿದ್ದೀನಿ. ತುಂಬ ದಿವಸ ಆದಮೇಲೆ ಇನ್ನು 2 ದಿವಸ ಇರೋದು ರಿಲೀಸ್ಗೆ. ಆ್ಯಂಡ್ ಇಟ್ಸ್ ವೆರಿ 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 ಹ್ಯಾಪಿ. ಆ್ಯಂಡ್ ನಾನು ನಿಜವಾಗ್ಲೂ ಏನು ಯೂಶಲಾಗಿ ಮಾತಾಡ್ಬಿಡ್ತೀನಿ, ಇವತ್ತು ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿದ್ದೀನಿ ಸರ್. ಸರ್ ಇದು ಸಿನಿಮಾಲಿ ಎಲ್ಲ ರೀತಿಯಲ್ಲಿ ತುಂಬ ಕಾಡುತ್ತೆ ಸರ್. ನನಗೆ ನನ್ನ ನಿಜ ಜೀವನದಲ್ಲಿ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬ ಹತ್ತಿರ. ನಮ್ಮ ಅಪ್ಪನ ಜೊತೆ ನಾನು ಮನೇಲಿ ಹೆಂಗಿರ್ತೀನೋ ರಘು ಸರ್ ಜೊತೆ ಹಂಗೇ ಇದ್ದೀನಿ ಸ್ಕ್ರೀನ್ ಮೇಲೆ. ಸೊ ಅದನ್ನು ರೀಸೆಂಟಾಗಿ ಒಂದು ಇಂಟರ್ವ್ಯೂಲಿ ಹೇಳ್ತಾ ಇದ್ದೆ, ಯಾರಿಗಾದ್ರೂ ಡೌಟ್ ಇದ್ರೆ ಪ್ರಣಾಮ್ ದೇವರಾಜ್ ಸರ್ ಹತ್ರ ಹೆಂಗಿರ್ತಾರೋ ಮನೇಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ.
ಸೊ ಎಲ್ಲ ರೀತಿ ಸರ್, ಖುಷಿ, ಜಗಳ ಇರುತ್ತೆ, ಪ್ರೀತಿ ಇರುತ್ತೆ, ತರಲೆ ಇರುತ್ತೆ, ನೈಟು ಜೊತೆಗೆ ಪಾರ್ಟಿನೂ ಮಾಡ್ತೀವಿ, ಎಲ್ಲ ರೀತಿಯಲ್ಲೂ ನಾನು ನಿಜ ಜೀವನದಲ್ಲಿ ಅಪ್ಪನ ಜೊತೆ ಹೆಂಗಿರ್ತೀನೋ ಹಂಗೆ ಈ ಸಿನಿಮಾ. ಆ್ಯಂಡ್ ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಪ್ರೆಸ್ ಮೀಟ್ಸಲ್ಲಿ ಮಾತಾಡಿಲ್ಲ, ಸೊ ಐ ಕ್ಯಾನ್ ಟಾಕ್ ಅಬೌಟ್ ದಿಸ್. ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ನಿಜವಾಗ್ಲೂ ಸ್ವಲ್ಪ ಸುಲಭ ಅನಿಸ್ತು. ಯಾಕಂದರೆ ನಾನು ನಿಜ ಜೀವನಕ್ಕೆ ತುಂಬ ಹತ್ತಿರವಾಗಿದ್ದರಿಂದ ಸಾಕಷ್ಟು ಸತಿ ಡ್ಯಾಡಿ ತಲೆಯಲ್ಲಿದ್ರು ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ. ಮುಂದೆ ರಂಗಣ್ಣ ಸರ್ ಇದ್ರು, ತಲೆಯಲ್ಲಿ ಡ್ಯಾಡಿ ಇದ್ರು. ಸೊ ಆ ಫೀಲಿಂಗ್ಸ್ನ ಇಮೋಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಈಸಿ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ನೀವು ನೋಡಿದ್ರಿ, ಟ್ರೇಲರ್ ನೋಡಿದ್ರಿ, ಇಲ್ಲ ನೋಡಿದ್ರಿ, ನಿಮಗೆ ಅನಿಸುತ್ತೆ ಸ್ವಲ್ಪ ಈಸಿಯಾಗಿ ಬಂದಿದೆ ಇಮೋಷನ್ ಅದು ರಘು ಸರ್ ಜೊತೆ ಅಂತ. ಸೊ ಅದು ನನಗೆ ತುಂಬ ಹೆಲ್ಪ್ ಮಾಡಿತು. ನಾನು ಅದನ್ನ ಅಗೇನ್ ಸಂಬಂಧಗಳ ಬಗ್ಗೆ ಅಂತ ಹೇಳ್ತೀವಿ, ಸಂಬಂಧಗಳು ನನ್ನ ಎಲ್ಲ ರೆಸ್ಪೆಕ್ಟಲ್ಲೂ ಹೇಳ್ತೀನಿ, ನನ್ನ ಫ್ಯಾಮಿಲಿ ಇಲ್ಲ ಅಂದರೆ ನಾನು ಏನೂ ಇಲ್ಲ. ಈ ಸಿನಿಮಾ ಅದೇ ಹೇಳೋದು, ನಮ್ಮ ರೂಟ್ಸ್ನ ಮರಿಬಾರ್ದು, ನಮ್ಮ ತಂದೆ ತಾಯಿನ ಮರಿಬಾರ್ದು. ಆ್ಯಂಡ್ ಅವ್ರು ಜಾಸ್ತಿ ಏನೂ ಕೇಳಿಲ್ಲ. ನಾವು ಹುಟ್ಟಿದಾಗ ಅವರಿಬ್ರು ಇರ್ತಾರೆ, ನಾವು ಕಣ್ಣು ತೆಗಿಬೇಕಾದ್ರೆ. ಅಪ್ಪ ಅಮ್ಮ ಕಣ್ಣು ಮುಚ್ಚಬೇಕಾದ್ರೆ ಮಕ್ಳು ಜೊತೆಗಿರೋದು, ಕೇಳ್ಕೊಳ್ಳೋದು, ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಸರ್. ಆ್ಯಂಡ್ ನಾನು ಅದಕ್ಕೆ ನನ್ನ ಫ್ರೆಂಡ್ಸು ಕೂಡ ತುಂಬ ಜನ US ಅಲ್ಲಿದ್ದಾರೆ, ಆ ಕಡೆ ತುಂಬ ಜನ ಇದ್ದಾರೆ. ಬಟ್ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ, ಅವ್ರು ಯಾವಾಗ ಎಷ್ಟು ಫ್ರೀಕ್ವೆಂಟಾಗಿ ಬರ್ತಾರೆ ಅಂದರೆ ಇಂಡಿಯಾಗೆ, ತುಂಬ ಖುಷಿ ಆಗುತ್ತೆ ಅದು ನೋಡೋದು. ಆ್ಯಂಡ್ ನನ್ನ ಫ್ರೆಂಡು ಅಷ್ಟೇ, ಅವನಲ್ಲಿ US ಅಲ್ಲಿದ್ದರೆ ಅಪ್ಪ ಅಮ್ಮಗೆ ಏನಾದ್ರು ಬೇಕಾದ್ರೆ ನನಗೆ ಕಳಿಸ್ತಾನೆ. ಸೊ ನಾನು ನೋಡ್ಕೋತೀನಿ ಅವ್ರ ಅಪ್ಪ ಅಮ್ಮನ. ಸೊ ಆ ಥರ ಇರಬೇಕು ಇಮೋಷನ್ಸ್, ಆ ಥರ ಇರಬೇಕು. ನಮ್ಮ ಬಾಂಡ್ಸ್ನ, ನಮ್ಮ ಅಪ್ಪ ಅಮ್ಮನ, ನಮ್ಮ ಫ್ಯಾಮಿಲಿನ ಯಾವತ್ತೂ ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಆ್ಯಂಡ್ ಖುಷಿ ಅವ್ರ ಜೊತೆ, ಖುಷಿ ಅವರು ಇವತ್ತು ನೋಡಿದ್ರಲ್ಲ, ಈ ಸಾಂಗಲ್ಲಿ ನೋಡಿದ್ರೆ ಇಷ್ಟು ಸಿನಿಮಾಗಳು ಅಯ್ಯನ ಮನೆ ಆಗಿರ್ಬೋದು, ಇಷ್ಟು ಸಿನಿಮಾಗಳು ಏನು ನೋಡ್ಕೊಂಡ್ ಬಂದ್ರು, ಈ ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ಸ್ ಫೋನ್ ಮಾಡ್ತಾರೆ, ಖುಷಿ ಮೇಡಮ್ ನಿನ್ನೊಂದು ಕಮರ್ಷಿಯಲ್ ಸಿನಿಮಾ ಇದೆ, ಬನ್ನಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಮೊದಲನೇ. ಆ್ಯಂಡ್ ನಮ್ಮ ತಂಡದ ಬಗ್ಗೆ ಇವಾಗ ಬರೀ ತಂಡದ ಬಗ್ಗೆ ಎಲ್ಲ ಮಾತಾಡಿದೀವಿ, ಇವಾಗ ಬರೀ ಥ್ಯಾಂಕ್ಸ್ ಹೇಳೋದು ಅಷ್ಟೇ. ಪೂರ್ವಕವಾಗಿ ನನ್ನ ಇಡೀ ತಂಡ ನಿದ್ದೆ ಇಲ್ಲದೆ ಹೆಂಗೆ ಇವಾಗ್ಲೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಸರ್, ಎಲ್ಲರೂ ಒಂದು ರೀತಿಯಲ್ಲಿ ಎಲ್ಲ ಇವರಿಬ್ರು ಪಾಪ ಗ್ರಹಣ ಇದ್ರು ಚೆನ್ನಾಗಿ ಹೋಯ್ತು, ಗ್ರಹಣ ನಡೀತಾ ಇರ್ಬೇಕಾದ್ರೆ ಚೆನ್ನಾಗಿ ಹೋಗಿದ್ದಾರೆ ಸರ್ ಡ್ರೈವ್ ಮಾಡ್ಕೊಂಡು. ಸೊ ಆ ಥರ ಕೆಲಸ ಮಾಡ್ತಿದ್ದಾರೆ, ಬಹಳ ಖುಷಿ ಆಗುತ್ತೆ. ಈ ಥರ ತಂಡ ಪ್ರತಿಯೊಬ್ಬ ನಟನಿಗೆ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಇವ್ರಿಗಿರೋ ಡೆಡಿಕೇಶನ್, ಇವ್ರಿಗಿರೋ ಸಿನಿಮಾ ಮೇಲಿರೋ ಪ್ಯಾಷನ್, ಇಟ್ಸ್ ಅಮೇಝಿಂಗ್. ನಾನು ನಿಜವಾಗ್ಲೂ ತುಂಬ ಕಮ್ಮಿ ಈ ಥರ ನೋಡೋದು. ಸೊ ನಾನು ಇಡೀ ತಂಡಕ್ಕೆ ಆಕಾಶ, ಅರುಣ, ಅನು, ಕೃಷ್ಣಣ್ಣ, ಹರೀಶ್ ಸರ್ ಡೈರೆಕ್ಟರ್, ನಮ್ಮ ಪ್ರೊಡಕ್ಷನ್ ಪುರಾತನ ಫಿಲ್ಮ್ಸ್, ಆ್ಯಂಡ್ ಯಾರ್ಯಾರು ನಮ್ಮ ಎಕ್ಸ್ಟ್ರಾ ನಮ್ಮ ಪ್ರದೀಪ್ ಅವರು, ಮಾದೇಶ್ ಅವರು, ಯಾರ್ಯಾರು ಕೆಲಸ ಮಾಡ್ತಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಊಟ ಬಿಟ್ಟು ಹೊತ್ತು ಇಲ್ಲೇ ಕೆಲಸ ಮಾಡ್ತಿದ್ದಾರೆ ಸಿನಿಮಾಗೋಸ್ಕರ. ಸೊ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಇವರೆಲ್ಲರಿಗೂ. ಆ್ಯಂಡ್ 14ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಇವತ್ತು ಇದು ಆ್ಯಕ್ಚುಲಿ ನಾವು ಏನಕ್ಕೆ ಪ್ಲ್ಯಾನ್ ಮಾಡಿದಂದರೆ, ನಿಮ್ಮ ಸಂಬಂಧ ಇನ್ನೂ ಹೆಚ್ಚು, ಇನ್ನೂ ಜಾಸ್ತಿ, ಇನ್ನೂ ಗಟ್ಟಿ ಆಗಲಿ ಅಂತ. ಯಾಕಂದರೆ ಗುರುವಾರ ಮತ್ತೆ ನಾವೆಲ್ಲರೂ ಜೊತೆಗೆ ಸಿನಿಮಾ ನೋಡ್ತೀವಿ, ಅದು ಇನ್ವಿಟೇಷನ್ ಬರುತ್ತೆ ಡೈರೆಕ್ಟರ್ ಕಡೆಯಿಂದ. ಆ್ಯಂಡ್ ಈ ಸಂಬಂಧ ಗಟ್ಟಿ ಆದಷ್ಟು ನೀವು ಆಡಿಯನ್ಸ್ಗೆ ಅದನ್ನು ತಲುಪಿಸ್ತೀರ. ಸೊ ನಮ್ಮ ಆಡಿಯನ್ಸ್ಗೆ ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ. ಸೊ ಮೊದಲನೇದಾಗಿ ನಿಮ್ಮೆಲ್ಲರ ಸಪೋರ್ಟ್ಗೆ ಯಾವಾಗಲೂ ಇದ್ದೇ ಇದೆ, ಬಟ್ ನಮ್ಮೆಲ್ಲರ ಸಪೋರ್ಟ್ಗೆ ಮತ್ತೆ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ. ಆ್ಯಂಡ್ ಸರ್ ಪ್ಲ್ಯಾನ್ ಇದೆ, ಹೌದು ಸರ್, ನಿಜವಾಗ್ಲೂ ನನ್ನ ಫ್ರೆಂಡೇ ಒಂದು ಕಾಂಟ್ಯಾಕ್ಟ್ ಕಳಿಸಿ ಅಂತ ಸರ್ ಡಿಸ್ಟ್ರಿಬ್ಯೂಟರಲ್ಲಿ. ಆ್ಯಂಡ್ ಪ್ರೊಡ್ಯೂಸರ್ ಆಲ್ರೆಡಿ ಮಾತಾಡಿದ್ದಾರೆ. ಬಟ್ ಫಸ್ಟು ಇಲ್ಲಿ ಹಡವಡಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲೆಲ್ಲ ಪ್ಲ್ಯಾನ್ ಮಾಡೋಣ ಅಂತ ಇದೀವಿ ಸರ್. ಸೊ ಆಫ್ಟರ್ ದಿಸ್ ನಮಗೆ ಮಲಯಾಳಂ ಬರುತ್ತೆ, ತೆಲುಗುನೂ ರೆಡಿ ಆಗ್ತದೆ. ಮಲಯಾಳಂ ಆಲ್ರೆಡಿ ಡಬ್ಬಿಂಗ್ ಆಲ್ಮೋಸ್ಟ್ ಮುಗಿದಿದೆ. ಟೀಸರು, ಟ್ರೈಲರು, ಮಲಯಾಳಂ ಎಲ್ಲ ಡಬ್ಬಿಂಗ್ ಮುಗಿದಿದೆ. ಸೊ ದ ಟೀಸರ್ ಟ್ರೈಲರ್ ಇಸ್ ರೆಡಿ ಫಾರ್ ರಿಲೀಸ್. ಸೊ ಭಾಳ ಖುಷಿ ಆಗ್ತಾ ಇದೆ. ಆಮೇಲೆ ನೆನ್ನೆ ಯಾವುದೋ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದೆ ಅವರು, ಏನಂದರೆ ಅವ್ರ ಪೋಸ್ಟರ್ ನೋಡ್ಬಿಟ್ಟೆ ತುಂಬ ಖುಷಿ ಆಗಿದ್ರು. ಸರ್ ಪೋಸ್ಟರ್ ನೋಡಿದ್ರೆ ಸಿನಿಮಾ ಎಳೀತಾ ಇದೆ, ಸಿನಿಮಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ನಮ್ಮ ಮಲಯಾಳಂ ಸಿನಿಮಾನು ಸಿಕ್ಕಿದ್ದು ಹಾಗೆ. ನಮ್ಮ ಶಾನು ಅವರು ಮಲಯಾಳಂ ಡಿಸ್ಟ್ರಿಬ್ಯೂಟರ್ ಅವರು. ಸೊ ಅವ್ರು ಪೋಸ್ಟರ್ ನೋಡಿಕೊಂಡು ನಮ್ಮ ಎಡಿಟರ್ ಆಫೀಸಿಗೆ ಬಂದಿದ್ದಾರೆ, ನಮ್ಮ ಹರೀಶ್ ಕುಮಾರ್ ಸರ್ಗೆ. ಸೊ ಅವ್ರು ಬಂದು ಅಲ್ಲಿ ಈ ಥರ ಸಿನಿಮಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಸರ್, ನಮ್ಮದೇ ಸಿನಿಮಾ ಸರ್ ಅದು ಅಂತ ಹೇಳಿದ್ದಾರೆ ಅವರು. ಸೊ ಪೋಸ್ಟರ್ ನೋಡೇ ಅವ್ರು ಬಂದು
ನಮಗೆ ಅಪ್ರೋಚ್ ಮಾಡಿ ಸಿನಿಮಾ ಮಾಡ್ತಾ ಇರೋದು ಬಹಳ ಖುಷಿ ಇದೆ. ಆ್ಯಂಡ್ ಸಿನಿಮಾನು ಹಂಗೆ ಇದೆ. ಸಿನಿಮಾ ಬಗ್ಗೆ ನಾವು 100% 1000% ಕಾನ್ಫಿಡೆಂಟ್ ಆಗಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಎಲ್ಲರಿಗೂ ಮನೇಲಿ ನಡೆಯುವಂಥ ಒಂದು ಕಥೆ ಆಗಿರೋದ್ರಿಂದ, ಆಮೇಲೆ ಅವಾಗ ಹೇಳ್ತಾರೆ ಎಲ್ಲರ ಮನೆಯಲ್ಲೂ ದೋಸೆ ತೂತೆ, ಆದರೆ ಒಂದು ಮನೆಯಲ್ಲಿ ಸೆಟ್ ದೋಸೆ ತೂತಿರುತ್ತೆ, ಒಂದು ಮನೇಲಿ ಮಸಾಲೆ ದೋಸೆ ತೂತಿರುತ್ತೆ, ಒಂದು ಮನೇಲಿ ಖಾಲಿ ದೋಸೆ ತೂತಿರುತ್ತೆ. ಸೊ ಎಲ್ಲರ ಮನೇಲೂ ಪ್ರಾಬ್ಲಮ್ ಒಂದೇ ಥರ ಇದ್ರು ಸಿಚುವೇಶನ್ಸ್ ಬೇರೆ ಇರುತ್ತೆ, ಕಾರಣ ಏನಕ್ಕೆ ಪ್ರಾಬ್ಲಮ್ ಆಯಿತು ಅನ್ನೋ ಕಾರಣಗಳು ಬೇರೆ ಇರುತ್ತೆ. ಸೊ ನಮ್ಮ ಸಿನಿಮಾನು ನಮ್ಮ ರೀತಿಯಲ್ಲಿ ನಮ್ಮ ಸಿಚುವೇಶನ್ಸಲ್ಲಿ ನಮಗೇನಾಗಿದೆ ಅಂತ ನಾವು ತೋರ್ಸಕ್ಕೆ ಹೊರಟಿದ್ದೀವಿ. ನಿಮಗೆಲ್ಲರಿಗೂ ಅದೆಲ್ಲೋ ಒಂದು ಕಡೆ ಕನೆಕ್ಟ್ ಆಗೇ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಸರ್ ಮಲಯಾಳಂ ಸ್ವಲ್ಪ ಕಷ್ಟ ಸರ್ ಅದು ಕಲಿಯೋಕ್ಕೆ, ಬಟ್ ತೆಲುಗು ಮಾಡ್ತೀನಿ. ತೆಲುಗು ನಾನು ಹೆಂಗಿರೋ ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ ಸರ್, ಅಲ್ಲಿ ನಾನು ಮಾಡ್ತೀನಿ. ಸೊ ತೆಲುಗು ನಾನು ಅಲ್ಲಿ ಟ್ರೈ ಮೈ ಬೆಸ್ಟ್, ಮೋಸ್ಟ್ಲಿ ನಾನೇ ಮಾಡ್ತೀನಿ. ಹೌದು ಸರ್, ತೆಲುಗು ಗ್ಯಾರಂಟಿ ನಾನೇ ಮಾಡ್ತೀನಿ ಡಬ್ಬಿಂಗ್. ಸೊ ಆ್ಯಂಡ್ ಕರೆದರೆ ಹಾಗೆಲ್ಲ ಬರಲಾರೆ ನಾನು ಅಂತ ಇವ್ರು ಹೇಳಿದ್ರು. ಸೊ ಅದಕ್ಕೆ ಆಡಿಯನ್ಸ್ಗೂ ನಾವು ಸಿಂಪಲ್ ಆಗಿ ಕರೆದ್ರೆ ಕಷ್ಟ ಆಗುತ್ತೆ ಬರೋಕ್ಕೆ ಅಂತ ನಾವು ಲಾಸ್ಟ್ ಮೂಮೆಂಟಲ್ಲಿ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ. ಒಂದು ಒಳ್ಳೆ ಇನ್ವಿಟೇಷನ್ ಆಗುತ್ತೆ ಆಡಿಯನ್ಸ್ಗೆ ಅಂತ. ಆ್ಯಂಡ್ ಅದರಲ್ಲಿ ಒಂದು ಚಿಕ್ಕ ಸೀನು ಇತ್ತು. ಸೊ ಇಟ್ಸ್ ಮೋರ್ ಇನ್ವೈಟಿಂಗ್ ಫಾರ್ ದಿ ಆಡಿಯನ್ಸ್ ಅಂತ ಅನ್ಸುತ್ತೆ. ಸೊ ಈ ಸಾಂಗು ಕೂಡ ಗುರುವಾರ ರಿಲೀಸ್ ಮಾಡ್ತಾ ಇದೀವಿ, ಒಂದು ದಿವಸ ಹಿಂದೆ, ರಿಲೀಸ್ಗಿಂತ ಒಂದು ದಿವಸ ಹಿಂದೆ. ಆ್ಯಂಡ್ ನಾಳೆಯಿಂದ ನಾಳೆ ಅನೌನ್ಸ್ ಮಾಡ್ತೀವಿ ಈ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ. ಬಟ್ ಎಲ್ಲರಿಗಿಂತ ಹೆಚ್ಚಾಗಿ ನಿಮಗೆ ಫಸ್ಟ್ ಸಾಂಗ್ ತೋರಿಸ್ಬೇಕಂತ ಆಸೆ ಇತ್ತು. ಸೊ ಇವತ್ತು ಪ್ಲೇ ಮಾಡಿದ್ದು. ಸೊ ಬಹಳ ಖುಷಿ ಆಗ್ತಾ ಇದೆ. ಸೆಪ್ಟೆಂಬರ್ 12 ಕೊನೆಗೂ ತುಂಬ ವರ್ಷಗಳಾದ್ಮೇಲೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಸನ್ ಆಫ್ ಮುತ್ತಣ್ಣ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರ ಸಪೋರ್ಟು ಹಿಂಗೆ ಇರಲಿ ನಮ್ಮ ಮೇಲೆ. ಮತ್ತೆ ಭೇಟಿ ಆಗ್ತಾ ಇರೋಣ. ಆ್ಯಂಡ್ ಮಸ್ಟ್ ಆಫ್ ಕೋರ್ಸ್ ಗುರುವಾರ ಮತ್ತೆ ಭೇಟಿ ಆಗ್ತೀವಿ ನಾವು ಥಿಯೇಟ್ರಲ್ಲಿ ನಮಗೆ ಬೇರೆ ಥರ ಸಂಬಂಧ ಇರುತ್ತೆ, ಬೇರೆ ಥರ ಮೀಟ್ ಮಾಡ್ತೀವಿ ನಾವು. ಸೊ ವೆರಿ ಎಕ್ಸೈಟೆಡ್. ನಮ್ಮ ಇಡೀ ತಂಡದಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಡೇ ಫಸ್ಟ್ ಶೋ ತ್ರಿವೇಣಿ ಇದ್ದೇ ಇರ್ತೀವಿ. ಇಲ್ಲ ಡೋಂಟ್ ವರಿ, ಬರ್ತೀವಿ. ನಮ್ಮ ಬೆಂಗಳೂರು ಟ್ರಾಫಿಕ್ ಸರ್, ನಮ್ಮ ಬೆಂಗಳೂರು ಟ್ರಾಫಿಕ್ ಬರೋದ್ರಲ್ಲಿ 1.5 ಅವರ್ ತೊಗೊಂಡಿದ್ದೀನಿ ಬರೋಕ್ಕೆ. ಅದಕ್ಕೆ ಇಲ್ಲ ಅದು ಲಾಸ್ಟ್ ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತದೆ. Thank you.